ಮೊದಲು ಈ ತೆಲುಗು ನಾಡು ಇದೆಯಲ್ಲ ಅಖಂಡ ಆಂಧ್ರವಾಗಿತ್ತು, ಎರಡು ಸ್ಪ್ಲಿಟ್ ಆಗಿರಲಿಲ್ಲ. ಆಂಧ್ರ ಪ್ರದೇಶ ಒಂದೇ ಆಗಿತ್ತು. ಚಂದ್ರಬಾಬು ನಾಯ್ಡು ಒಂದು ಕಡೆ, ಕಾಂಗ್ರೆಸ್ ಒಂದು ಕಡೆ. ಆಗ ರಾಜಶೇಖರ್ ರೆಡ್ಡಿ ಭಾಳ ದೊಡ್ಡ ನಾಯಕ ಕಾಂಗ್ರೆಸ್ಸಿಂದ, ಚಂದ್ರಬಾಬು ನಾಯ್ಡು TDP ತೆಲುಗು ದೇಶಂ ಪಾರ್ಟಿ, ಆದ್ದರಿಂದ ದೊಡ್ಡ ನಾಯಕ. ನಂತರ ಅದು ಸ್ಪ್ಲಿಟ್ ಆಯಿತು. ಸ್ಪ್ಲಿಟ್ ಆದ ನಂತರ ತೆಲಂಗಾಣದಲ್ಲಿ TRS ತೆಲಂಗಾಣ ರಾಷ್ಟ್ರ ಸಮಿತಿ ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇತ್ತು. ಸೊ ಇಲ್ಲಿ ಕಾಂಗ್ರೆಸ್ ಸಣ್ಣ ಮಟ್ಟದಲ್ಲಿತ್ತು, ಅಲ್ಲಿ ಪ್ರಮುಖವಾಗಿತ್ತು. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಕ್ಕೆ ಒಂದೇ ರಾಜಧಾನಿ ಈಗ ಸದ್ಯಕ್ಕೆ ಹೈದರಾಬಾದ್. ಮತ್ತು ಚೇಂಜ್ ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶದವರು ಅಮರಾವತಿ ಅಂತ ರಾಜಧಾನಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಆಗ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗಿದ್ದರು. ತಕ್ಷಣ ಅವರು ನೆಕ್ಸ್ಟ್ ಎಲೆಕ್ಷನಲ್ಲಿ ಸೋತೋಗ್ತಾರೆ. ರಾಜಶೇಖರ್ ರೆಡ್ಡಿ ಅವರ ಪುತ್ರ ಅಲ್ಲಿ ಜಗನ್ ಮುಖ್ಯಮಂತ್ರಿ ಆಗ್ತಾರೆ. ಜಗನ್ ವಿರುದ್ಧ ಪವನ್ ಕಲ್ಯಾಣ್ ಭಾಳ ದೊಡ್ಡ ಹೋರಾಟವನ್ನು ಮಾಡ್ತಾರೆ. ಜನಸೇನಾ ಅಂತೇಳಿ TDP, ಜನಸೇನಾ, BJP ಎಲ್ಲ ಒಂದಾಗಿ ಜಗನ್ಮೋಹನ್ ರೆಡ್ಡಿ ಅವರನ್ನು ಸೋಲಿಸುತ್ತೆ. 2 MP ಸೀಟ್ಗಳನ್ನು ಗೆಲ್ತಾರೆ ಪವನ್ ಕಲ್ಯಾಣ್, ಮತ್ತು 21 MLA ಸೀಟ್ಗಳನ್ನು ಗೆಲ್ತಾರೆ. ಸ್ವತಃ ಉಪಮುಖ್ಯಮಂತ್ರಿ ಆಗ್ತಾರೆ ಮತ್ತು ಇತರರಿಗೂ ಕೂಡ ಸಚಿವಗಿರಿ ಸಿಕ್ಕಿರುತ್ತೆ. ಅದು ಆಂಧ್ರ ಪ್ರದೇಶ ಸುದ್ದಿ. ಈಗ ತೆಲಂಗಾಣಕ್ಕೆ ಬರ್ತೀನಿ. ಇಲ್ಲೂ ಕೂಡ ನಾವೇ ಇರಬೇಕು ಅನ್ನೋಂಥ ಪ್ಲ್ಯಾನನ್ನು ಮಾಡ್ತಾ ಇದ್ದಾರಾ? ಆಂಧ್ರ ಪ್ರದೇಶದಲ್ಲಿ ಅದೇನು ಕಷ್ಟ ಅಲ್ಲ, ಇಲ್ಲಿ ಕಷ್ಟ ಇದೆ. ಇಲ್ಲಿ ಒಂದು ವೇಳೆ ರಾಜ್ಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ರೆ ಏನಾಗ್ತಾ ಇತ್ತೋ ಗೊತ್ತಿಲ್ಲ. ಯಾಕಂದರೆ ರಾಜ್ಕುಮಾರ್ ಅವರನ್ನು ಚಿಕ್ಕಮಗಳೂರು ಎಲೆಕ್ಷನಲ್ಲಿ ನಿಲ್ಲಿಸಬೇಕು ಅಂತೇಳಿ, ಯಾಕಂದರೆ ಇಂದಿರಾ ಗಾಂಧಿ ಎಲ್ಲ ಕಡೆ ಸೋತಾಗ ಎಮರ್ಜೆನ್ಸಿ ನಂತರ ಅವರನ್ನು ಎಲ್ಲೂ ಜಾಗ ಇರೋದಿಲ್ಲ, ಅವರನ್ನು ನೇರವಾಗಿ ಬಂದು ಚಿಕ್ಕಮಗಳೂರು MP ಸ್ಥಾನಕ್ಕೆ ನಿಲ್ಲಿಸ್ತಾರೆ. ಆಗ ಅವರನ್ನು ಸೋಲಿಸಬೇಕು ಅಂತೇಳಿ ವಿರೋಧ ಪಕ್ಷಗಳು ಪ್ಲ್ಯಾನ್ ಮಾಡುತ್ತೆ. ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿದಾಗ ಎಲ್ಲೂ ಕ್ಯಾಂಡಿಡೇಟ್ ಸಿಗೋದಿಲ್ಲ. ಅವರು ರಾಜ್ಕುಮಾರ್ ಅವರ ಬಳಿಗೆ ಬರ್ತಾರೆ, ಬಟ್ ರಾಜ್ಕುಮಾರ್ ಅವರು ನಿರಾಕರಿಸ್ತಾರೆ. ಸೊ ಹಾಗಾಗಿ ನಿಮಗೆ ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಸಿನಿಮಾ ರಾಜಕೀಯ ಭಾಳ ಸಂಬಂಧ. ಕೇರಳದಲ್ಲಿ ರಾಜಕೀಯಕ್ಕೆ ಬರೋದಿಲ್ಲ, ಆದರೆ ಈಗ ಕೆಲವರು ಆಗ್ತಾ ಇದ್ದಾರೆ MP MLA. ಆದರೆ ಮುಖ್ಯಮಂತ್ರಿ ಪಟ್ಟದ ಮಮ್ಮೂಟಿ ಮೋಹನ್ ಲಾಲ್ ಒಂದೊಂದು ಪಕ್ಷಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಎಡ ಪಕ್ಷಗಳಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್. ಈಗ ಸ್ವಲ್ಪ ಮೋಹನ್ ಲಾಲ್ ಚೇಂಜ್ ಆಗಿದ್ದಾರೆ, ಇರಲಿ. ಹಾಗಿದ್ರೆ ಅಲ್ಲು ಅರ್ಜುನ್ ರಾಜಕೀಯ ಎಂಟ್ರಿ ಕೊಡ್ತಾರಾ ಅನ್ನುವಂಥದ್ದು. ಯಾಕೆಂದರೆ ತೆಲಂಗಾಣವನ್ನು ಕೂಡ ತಮ್ಮ ವಶಕ್ಕೆ ಪಡೆಯುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಲಾಸ್ಟ್ಗೆ ಕೊನೆಗೆ ಆಗೋದಕ್ಕಿಂತ ಈಗ ಬ್ಯುಸಿಯಾಗಿರುವಾಗಲೇ ಮುಖ್ಯಮಂತ್ರಿ ಆಗೋ ಆಸೆ ಇದೆಯಾ? ಆಂಧ್ರ ಪಾಲಿಟಿಕ್ಸ್ಗೆ ನಟರ ಎಂಟ್ರಿ ಬಲು ಕಾಮನ್. NTR ನಂದಕಮೂರಿ, ತಾರಕ ರಾಮರಾವ್ ಸೀನಿಯರ್, ಇವರಲ್ಲ. ನೀವು RR ಅಲ್ಲಿ ನೋಡಿದ್ರಲ್ಲ, ಅವರು NTR ಅವರ ಮೊಮ್ಮಗ. NTR ಅವರು ಕೇವಲ 3 ತಿಂಗಳಲ್ಲಿ ಒಂದು ಪಾರ್ಟಿ ಕಟ್ಟಿ, ತೆಲುಗು ದೇಶಂ ಪಾರ್ಟಿ ಕಟ್ಟಿ. ಯಾಕಂದರೆ ಅಲ್ಲಿಯ ಓರ್ವ ಕಾಂಗ್ರೆಸ್ ಮುಖ್ಯಮಂತ್ರಿಯನ್ನು ಏರ್ಪೋರ್ಟಲ್ಲಿ ಚೇಂಜ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ತೆಲುಗು ಆತ್ಮಾಭಿಮಾನ ಅಂಥೇಳಿ ಖ್ಯಾತ ನಟರಾಗಿದ್ದಂಥ NTR ಊರೂರು ತಿರುಗಿ ಕೇವಲ ವರ್ಷದ ಒಳಗೆ ಪಾರ್ಟಿ ಕಟ್ಟಿ ಅಧಿಕಾರಕ್ಕೆ ಬಂದುಬಿಡ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ. ಭಾಳ ಫೇಮಸ್ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಆನಂತರ ಚಿರಂಜೀವಿ ಒಂದು ಪ್ರಯತ್ನ ಪಡ್ತಾರೆ ಎಲೆಕ್ಷನ್ಗೆ ಬರೋದಕ್ಕೆ. ಪ್ರಜಾರಾಜ್ಯಂ ಅಂಥೇಳಿ ಒಂದು ಪಕ್ಷ ಕಟ್ತಾರೆ. ತಿರುಪತಿಯಲ್ಲಿ 10 ಲಕ್ಷ ಜನ ಸೇರಿರ್ತಾರೆ. ಆದರೆ ಚಿರಂಜೀವಿ ಅವರು ಎಲೆಕ್ಷನ್ಗೆ ಹೋದಾಗ ಕೇವಲ 20 ಸೀಟ್ ಮಾತ್ರ ಬರುತ್ತೆ. ನಂತರ ಅವರು ಅದನ್ನು ಕಾಂಗ್ರೆಸ್ ಜೊತೆ ಮರ್ಜ್ ಮಾಡ್ಕೋತಾರೆ. ಆ ನಂತರ ಪವನ್ ಕಲ್ಯಾಣ್ ಬರ್ತಾರೆ. ಪವನ್ ಕಲ್ಯಾಣ್ ಪ್ರಜಾಸೇನಾ ಅಂತೇಳಿ ಒಂದು ಪಾರ್ಟಿಯನ್ನು ಮಾಡ್ತಾರೆ. ಬಹಳ ಜನ ಅವ್ರಿಗೂ ಸೇರ್ತಾ ಇರುತ್ತೆ, ಒಂದು ನಿರೀಕ್ಷೆ ಇರೋದಿಲ್ಲ. ಆದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ 21 ಸೀಟ್ಗಳಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಜನಸೇನಾ 21 ಸ್ಥಾನಗಳ ಗೆಲ್ತಾರೆ. ಪ್ರಜಾರಾಜ್ಯಂ ಪ್ರಜಾಸೇನಾ ಅಲ್ಲ, ಜನಸೇನಾ 21 ಸೀಟ್ಗಳಲ್ಲಿ ಗೆಲ್ತಾರೆ. ಆಮೇಲೆ 2 MP ಗೆಲ್ತಾರೆ. ಇವರು ಅಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ. ಈಗ ಈ ಭಾಗಕ್ಕೆ ಇವರು ಬರ್ತಾರಾ ಅಂತೇಳಿ. ಆಮೇಲೆ ಬಾಲಕೃಷ್ಣ ಇದ್ದಾರೆ. ಬಾಲಕೃಷ್ಣ ಕೂಡ NTR ಅವರ ಮತ್ತೋರ್ವ ಮಗ. ನಮ್ಮ ಪಕ್ಕದ ಅನಂತಪುರ ದಿಂದ ಅವರು MLA ಕೂಡ ಆಗಿದ್ದರು ಆಂಧ್ರದಲ್ಲಿ. ಸೊ ಇವರೆಲ್ಲರ ಹಾದಿ ಹಿಡಿತಾರಾ ಅಲ್ಲು ಅರ್ಜುನ್ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಆಂಧ್ರ ಪ್ರದೇಶ ಎಲೆಕ್ಷನ್ ವೇಳೆ ಅಲ್ಲು ಅರ್ಜುನ್ ಅಬ್ಬರದ ಪ್ರಚಾರ ಮಾಡ್ತಾರೆ. ತಮ್ಮ ಪರ ಪ್ರಚಾರ ಮಾಡಿ ಅಂತ ಕೇಳ್ತಾ ಇದ್ದ ಅಭ್ಯರ್ಥಿಗಳು. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಆ ಕಡೆ ಪವನ್ ಕಲ್ಯಾಣ್ ರಾಜಶೇಖರ್ ರೆಡ್ಡಿಯವರ ಪುತ್ರ ಜಗನ್ ವಿರುದ್ಧ ಪ್ರಚಾರ ಮಾಡ್ತಾ ಇದ್ದರೆ, ಇಲ್ಲಿ YSRCP ಜಗನ್ ರೆಡ್ಡಿ ಪರವಾಗಿ ಪ್ರಚಾರ ಮಾಡಿದರು. ಅಲ್ಲು ಅರ್ಜುನ್ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದರು. ಮೊನ್ನೆ ಚಿರಂಜೀವಿ ಜೊತೆ ಚರ್ಚೆ ಮಾಡಿದ್ದಾರಂತೆ. ಇದೇ ಅಲ್ಲು ಅರ್ಜುನ್ ಮೆಗಾ ಫ್ಯಾಮಿಲಿಯಂತೆ ಅಲ್ಲು ಫ್ಯಾಮಿಲಿ ಕೂಡ ರಾಜಕೀಯಕ್ಕೆ ಬರುತ್ತಾ?
ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರಂತೆ. ಬಹುಶಃ ಆದರೂ ಆಗ್ಬೋದು, ಅಲ್ಲಿ ನಂಬಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಈ ಪಾಪ್ಯುಲಾರಿಟಿ ಇದ್ದಾಗಲೇ ಏನೋ ಒಂದು ಮಾಡಿಬಿಡಬೇಕು ಅನ್ನುವಂಥದ್ದಿದೆ. ನೋಡೋಣ ಏನಾಗುತ್ತೆ. ಮೊದಲು ಈ ತೆಲುಗು ನಾಡು ಇದೆಯಲ್ಲ, ಅಖಂಡ ಆಂಧ್ರವಾಗಿತ್ತು. ಎರಡು ಸ್ಪ್ಲಿಟ್ ಆಗಿರಲಿಲ್ಲ. ಆಂಧ್ರ ಪ್ರದೇಶ ಒಂದೇ ಆಗಿತ್ತು. ಚಂದ್ರಬಾಬು ನಾಯ್ಡು ಒಂದು ಕಡೆ, ಕಾಂಗ್ರೆಸ್ ಒಂದು ಕಡೆ. ಆಗ ರಾಜಶೇಖರ್ ರೆಡ್ಡಿ ಭಾಳ ದೊಡ್ಡ ನಾಯಕ ಕಾಂಗ್ರೆಸ್ಸಿಂದ, ಚಂದ್ರಬಾಬು ನಾಯ್ಡು TDP ತೆಲುಗು ದೇಶಂ ಪಾರ್ಟಿ, ಆದ್ದರಿಂದ ದೊಡ್ಡ ನಾಯಕ. ನಂತರ ಅದು ಸ್ಪ್ಲಿಟ್ ಆಯಿತು. ಸ್ಪ್ಲಿಟ್ ಆದ ನಂತರ ತೆಲಂಗಾಣದಲ್ಲಿ TRS ತೆಲಂಗಾಣ ರಾಷ್ಟ್ರ ಸಮಿತಿ ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇತ್ತು. ಸೊ ಇಲ್ಲಿ ಕಾಂಗ್ರೆಸ್ ಸಣ್ಣ ಮಟ್ಟದಲ್ಲಿತ್ತು, ಅಲ್ಲಿ ಪ್ರಮುಖವಾಗಿತ್ತು. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಕ್ಕೆ ಒಂದೇ ರಾಜಧಾನಿ ಈಗ ಸದ್ಯಕ್ಕೆ, ಹೈದರಾಬಾದ್. ಮತ್ತು ಚೇಂಜ್ ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶದವರು ಅಮರಾವತಿ ಅಂತ ರಾಜಧಾನಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಆಗ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗಿದ್ದರು. ತಕ್ಷಣ ಅವರು ನೆಕ್ಸ್ಟ್ ಎಲೆಕ್ಷನಲ್ಲಿ ಸೋತೋಗ್ತಾರೆ. YSR ರಾಜಶೇಖರ್ ರೆಡ್ಡಿ ಅವರ ಪುತ್ರ ಅಲ್ಲಿ ಜಗನ್ ಮುಖ್ಯಮಂತ್ರಿ ಆಗ್ತಾರೆ. ಜಗನ್ ವಿರುದ್ಧ ಪವನ್ ಕಲ್ಯಾಣ್ ಭಾಳ ದೊಡ್ಡ ಹೋರಾಟವನ್ನು ಮಾಡ್ತಾರೆ, ಜನಸೇನಾ ಅಂತೇಳಿ. TDP, ಜನಸೇನಾ, BJP ಎಲ್ಲ ಒಂದಾಗಿ ಜಗನ್ಮೋಹನ್ ರೆಡ್ಡಿ ಅವರನ್ನು ಸೋಲಿಸುತ್ತೆ. 2 MP ಸೀಟ್ಗಳನ್ನು ಗೆಲ್ತಾರೆ ಪವನ್ ಕಲ್ಯಾಣ್, ಮತ್ತು 21 MLA ಸೀಟ್ಗಳನ್ನು ಗೆಲ್ತಾರೆ. ಸ್ವತಃ ಉಪಮುಖ್ಯಮಂತ್ರಿ ಆಗ್ತಾರೆ, ಮತ್ತು ಇತರರಿಗೂ ಕೂಡ ಸಚಿವಗಿರಿ ಸಿಕ್ಕಿರುತ್ತೆ. ಅದು ಆಂಧ್ರ ಪ್ರದೇಶ ಸುದ್ದಿ. ಈಗ ತೆಲಂಗಾಣಕ್ಕೆ ಬರ್ತೀನಿ. ಇಲ್ಲೂ ಕೂಡ ನಾವೇ ಇರಬೇಕು ಅನ್ನೋಂಥ ಪ್ಲ್ಯಾನನ್ನು ಮಾಡ್ತಾ ಇದ್ದಾರಾ? ಆಂಧ್ರ ಪ್ರದೇಶದಲ್ಲಿ ಅದೇನು ಕಷ್ಟ ಅಲ್ಲ, ಇಲ್ಲಿ ಕಷ್ಟ ಇದೆ. ಇಲ್ಲಿ ಒಂದು ವೇಳೆ ರಾಜ್ಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ರೆ ಏನಾಗ್ತಾ ಇತ್ತೋ ಗೊತ್ತಿಲ್ಲ. ಯಾಕಂದರೆ ರಾಜ್ಕುಮಾರ್ ಅವರನ್ನು ಚಿಕ್ಕಮಗಳೂರು ಎಲೆಕ್ಷನಲ್ಲಿ ನಿಲ್ಲಿಸಬೇಕು ಅಂತೇಳಿ. ಯಾಕಂದರೆ ಇಂದಿರಾ ಗಾಂಧಿ ಎಲ್ಲ ಕಡೆ ಸೋತಾಗ ಎಮರ್ಜೆನ್ಸಿ ನಂತರ ಅವರನ್ನು ಎಲ್ಲೂ ಜಾಗ ಇರೋದಿಲ್ಲ, ಅವರನ್ನು ನೇರವಾಗಿ ಬಂದು ಚಿಕ್ಕಮಗಳೂರು MP ಸ್ಥಾನಕ್ಕೆ ನಿಲ್ಲಿಸ್ತಾರೆ. ಆಗ ಅವರನ್ನು ಸೋಲಿಸಬೇಕು ಅಂತೇಳಿ ವಿರೋಧ ಪಕ್ಷಗಳು ಪ್ಲ್ಯಾನ್ ಮಾಡುತ್ತೆ. ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿದಾಗ ಎಲ್ಲೂ ಕ್ಯಾಂಡಿಡೇಟ್ ಸಿಗೋದಿಲ್ಲ. ಅವರು ರಾಜ್ಕುಮಾರ್ ಅವರ ಬಳಿಗೆ ಬರ್ತಾರೆ, ಬಟ್ ರಾಜ್ಕುಮಾರ್ ಅವರು ನಿರಾಕರಿಸ್ತಾರೆ. ಸೊ ಹಾಗಾಗಿ ನಿಮಗೆ ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಸಿನಿಮಾ ರಾಜಕೀಯ ಭಾಳ ಸಂಬಂಧ. ಕೇರಳದಲ್ಲಿ ರಾಜಕೀಯಕ್ಕೆ ಬರೋದಿಲ್ಲ, ಆದರೆ ಈಗ ಕೆಲವರು ಆಗ್ತಾ ಇದ್ದಾರೆ MP MLA. ಆದರೆ ಮುಖ್ಯಮಂತ್ರಿ ಪಟ್ಟದ ಮಮ್ಮೂಟಿ ಮೋಹನ್ ಲಾಲ್ ಒಂದೊಂದು ಪಕ್ಷಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಎಡ ಪಕ್ಷಗಳಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್. ಈಗ ಸ್ವಲ್ಪ ಮೋಹನ್ ಲಾಲ್ ಚೇಂಜ್ ಆಗಿದ್ದಾರೆ, ಇರಲಿ. ಹಾಗಿದ್ರೆ ಅಲ್ಲು ಅರ್ಜುನ್ ರಾಜಕೀಯ ಎಂಟ್ರಿ ಕೊಡ್ತಾರಾ ಅನ್ನುವಂಥದ್ದು. ಯಾಕೆಂದರೆ ತೆಲಂಗಾಣವನ್ನು ಕೂಡ ತಮ್ಮ ವಶಕ್ಕೆ ಪಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಲಾಸ್ಟ್ಗೆ ಕೊನೆಗಾಗೋದಕ್ಕಿಂತ ಈಗ ಬ್ಯುಸಿಯಾಗಿರುವಾಗಲೇ ಮುಖ್ಯಮಂತ್ರಿ ಆಗೋ ಆಸೆ ಇದೆಯಾ? ಆಂಧ್ರ ಪಾಲಿಟಿಕ್ಸ್ಗೆ ನಟರ ಎಂಟ್ರಿ ಬಲು ಕಾಮನ್. NTR ನಂದಕಮೂರಿ ತಾರಕ ರಾಮರಾವ್ ಸೀನಿಯರ್, ಇವರಲ್ಲ. ನೀವು RRR ನೋಡಿದ್ರಲ್ಲ, ಅವರು NTR ಅವರ ಮೊಮ್ಮಗ. NTR ಅವರು ಕೇವಲ 3 ತಿಂಗಳಲ್ಲಿ ಒಂದು ಪಾರ್ಟಿ ಕಟ್ಟಿ, ತೆಲುಗು ದೇಶಂ ಪಾರ್ಟಿ ಕಟ್ಟಿ. ಯಾಕಂದರೆ ಅಲ್ಲಿಯ ಓರ್ವ ಕಾಂಗ್ರೆಸ್ ಮುಖ್ಯಮಂತ್ರಿಯನ್ನು ಏರ್ಪೋರ್ಟಲ್ಲಿ ಚೇಂಜ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ತೆಲುಗು ಆತ್ಮಾಭಿಮಾನ ಅಂಥೇಳಿ ಖ್ಯಾತ ನಟರಾಗಿದ್ದಂಥ NTR ಊರೂರು ತಿರುಗಿ ಕೇವಲ ವರ್ಷದ ಒಳಗೆ ಪಾರ್ಟಿ ಕಟ್ಟಿ ಅಧಿಕಾರಕ್ಕೆ ಬಂದುಬಿಡ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ. ಭಾಳ ಫೇಮಸ್ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಆನಂತರ ಚಿರಂಜೀವಿ ಒಂದು ಪ್ರಯತ್ನ ಪಡ್ತಾರೆ ಎಲೆಕ್ಷನ್ಗೆ ಬರೋದಕ್ಕೆ. ಪ್ರಜಾರಾಜ್ಯಂ ಅಂಥೇಳಿ ಒಂದು ಪಕ್ಷ ಕಟ್ತಾರೆ. ತಿರುಪತಿಯಲ್ಲಿ 10 ಲಕ್ಷ ಜನ ಸೇರಿರ್ತಾರೆ. ಆದರೆ ಚಿರಂಜೀವಿ ಅವರು ಎಲೆಕ್ಷನ್ಗೆ ಹೋದಾಗ ಕೇವಲ 20 ಸೀಟ್ ಮಾತ್ರ ಬರುತ್ತೆ. ನಂತರ ಅವರು ಅದನ್ನು ಕಾಂಗ್ರೆಸ್ ಜೊತೆ ಮರ್ಜ್ ಮಾಡ್ಕೋತಾರೆ. ಆ ನಂತರ ಪವನ್ ಕಲ್ಯಾಣ್ ಬರ್ತಾರೆ. ಪವನ್ ಕಲ್ಯಾಣ್ ಪ್ರಜಾಸೇನಾ ಅಂತೇಳಿ ಒಂದು ಪಾರ್ಟಿಯನ್ನು ಮಾಡ್ತಾರೆ. ಬಹಳ ಜನ ಅವ್ರಿಗೂ ಸೇರ್ತಾ ಇರುತ್ತೆ, ಒಂದು ನಿರೀಕ್ಷೆ ಇರೋದಿಲ್ಲ. ಆದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ 21 ಸೀಟ್ಗಳಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಜನಸೇನಾ 21 ಸ್ಥಾನಗಳ ಗೆಲ್ತಾರೆ. ಪ್ರಜಾರಾಜ್ಯಂ ಪ್ರಜಾಸೇನಾ ಅಲ್ಲ, ಜನಸೇನಾ 21 ಸೀಟ್ಗಳಲ್ಲಿ ಗೆಲ್ತಾರೆ. ಆಮೇಲೆ 2 MP ಗೆಲ್ತಾರೆ. ಇವರು ಅಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ. ಈಗ ಈ ಭಾಗಕ್ಕೆ ಇವರು ಬರ್ತಾರ ಅಂತೇಳಿ. ಆಮೇಲೆ ಬಾಲಕೃಷ್ಣ ಇದ್ದಾರೆ. ಬಾಲಕೃಷ್ಣ ಕೂಡ NTR ಅವರ ಮತ್ತೋರ್ವ ಮಗ. ನಮ್ಮ ಪಕ್ಕದ ಅನಂತಪುರ ದಿಂದ ಅವರು MLA ಕೂಡ ಆಗಿದ್ದರು ಆಂಧ್ರದಲ್ಲಿ. ಸೊ ಇವರೆಲ್ಲರ ಹಾದಿ ಹಿಡಿತಾರಾ ಅಲ್ಲು ಅರ್ಜುನ್ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಆಂಧ್ರ ಪ್ರದೇಶ ಎಲೆಕ್ಷನ್ ವೇಳೆ ಅಲ್ಲು ಅರ್ಜುನ್ ಅಬ್ಬರದ ಪ್ರಚಾರ ಮಾಡ್ತಾರೆ. ತಮ್ಮ ಪರ ಪ್ರಚಾರ ಮಾಡಿ ಅಂತ ಕೇಳ್ತಾ ಇದ್ದ ಅಭ್ಯರ್ಥಿಗಳು. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಆ ಕಡೆ ಪವನ್ ಕಲ್ಯಾಣ್ ರಾಜಶೇಖರ್ ರೆಡ್ಡಿಯವರ ಪುತ್ರ ಜಗನ್ ವಿರುದ್ಧ ಪ್ರಚಾರ ಮಾಡ್ತಾ ಇದ್ದರೆ, ಇಲ್ಲಿ YSRCP
ಜಗನ್ ರೆಡ್ಡಿ ಪರವಾಗಿ ಪ್ರಚಾರ ಮಾಡಿದರು ಅಲ್ಲು ಅರ್ಜುನ್, ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದರು. ಮೊನ್ನೆ ಚಿರಂಜೀವಿ ಜೊತೆ ಚರ್ಚೆ ಮಾಡಿದ್ದಾರಂತೆ ಇದೇ ಅಲ್ಲು ಅರ್ಜುನ್. ಮೆಗಾ ಫ್ಯಾಮಿಲಿಯಂತೆ ಅಲ್ಲು ಫ್ಯಾಮಿಲಿ ಕೂಡ ರಾಜಕೀಯಕ್ಕೆ ಬರುತ್ತಾ? ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರಂತೆ. ಬಹುಶಃ ಆದರೂ ಆಗ್ಬೋದು, ಅಲ್ಲಿ ನಂಬಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಈ ಪಾಪ್ಯುಲಾರಿಟಿ ಇದ್ದಾಗಲೇ ಏನೋ ಒಂದು ಮಾಡಿಬಿಡಬೇಕು ಅನ್ನುವಂಥದ್ದಿದೆ. ನೋಡೋಣ ಏನಾಗುತ್ತೆ.